ಹೆಲೋ ಫ್ರೆಂಡ್ಸ್, ಎ ಬಿ ಜಿ ಆಲ್ರೌಂಡರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ರುಬಿಕ್ಸ್ ಕ್ಯೂಬಲ್ಲಿ ಫಸ್ಟ್ ಲೇಯರ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್, ನಾವಿವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ ಫ್ರೆಂಡ್ಸ್. ಇವಾಗ ಮಿಕ್ಸ್ ಆಗಿದ್ದು ಸಾಕು. ನಾವಿವಾಗ ಫಸ್ಟಿಗೆ ವೈಟನ್ನು ಪ್ಲಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೋಡಿ, ಇಲ್ಲಿ ವೈಟು 2 ಪಕ್ಕದಲ್ಲಿ ಬಂದಿದೆ. ಇವಾಗ ನಾವು ವೈಟ್ ಎಲ್ಲೆಲ್ಲಿರುತ್ತೋ ಅದನ್ನು ಫಸ್ಟ್ ಮಾಡ್ಕೊಳ್ಳೋಣ. ವೈಟ್ ಆಪೋಸಿಟ್ ಬಂದುಬಿಟ್ಟು ಎಲ್ಲೋ, ನಾವು ಎಲ್ಲೋ ಕಡೆನ ವೈಟನ್ನು ತಗೊಂಡು ಹೋಗೋಣ. ಈಗ ನೋಡಿ, ಎಲ್ಲೋ ಪಕ್ಕ ಒಂದು ವೈಟ್ ಇದೆ. ಈಗ ನೋಡಿ, ಇದು ಕೆಳಗೆ ಬಂದಿದೆ. ನಾವು ಹಿಂಗೆ ಮೇಲಾಕಿ ಈ ಥರ ತಿರ್ಸ್ಕೊಂಡ್ಬಿಟ್ಟು ಇದು ನಾವು ಈಗ ನೋಡಿ ತಿರ್ಸಿದ್ರೆ ಹಾಳಾಗುತ್ತೆ. ನಾವು ಮಾಡಿಟ್ಕೊಂಡಿದ್ದು ಯಾವತ್ತೂ ಹಾಳಾಗಬಾರ್ದು ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಒಂದು ರೊಟೇಟ್ ಮಾಡಿಬಿಟ್ಟು ನಾವು ಮೇಲ್ ತಂದರೆ ನೋಡಿ, ನಾವು ಫಸ್ಟಿಗೆ ಆಗಿತ್ತಲ್ಲ ಆಟೋಮೆಟಿಕ್ಕಾಗಿ ಅದು ಹಾಳಾಗೋದಿಲ್ಲ. ಅದಕ್ಕೆ ನೋಡಿ, ಇವಾಗ ಒಂದು ಕೆಳಗಿದೆ, ಅದನ್ನು ಕೂಡ ಒಂದು ಸತಿ ನಾವು ಮೇಲ್ ಮಾಡಬೇಕು. ನೋಡಿ, ಮೇಲ್ ಮಾಡಿಕೊಂಡು ಇವಾಗ ನೋಡಿ, ಇಲ್ಲ ಮೇಲ್ ಮಾಡಿದ್ರೆ ಹಾಳಾಗುತ್ತೆ ಫ್ರೆಂಡ್ಸ್. ನಾವು ಮಾಡಿದ್ದು ಯಾವತ್ತೂ ಹಾಳಾಗಬಾರ್ದು. ಅದಕ್ಕೋಸ್ಕರ ನಾವು ನೋಡಿ ಈ ಕಡೆ ಬರಬೇಕು. ಅಂದರೆ ನಾವು ಒಂದು ರೊಟೇಟ್ ಮಾಡಿಬಿಟ್ಟು ಮೇಲೆ ಎತ್ತಬೇಕು ಫ್ರೆಂಡ್ಸ್. ಇವಾಗ ನೋಡಿ, ನಾವು ಇಲ್ಲೊಂದಿಲ್ಲ ಆಯಿತು. ಇನ್ನು ಒಂದು ಕಡೆ ಆದರೆ ವೈಟ್ ಕಂಪ್ಲೀಟ್ ಪ್ಲಸ್ ಆಗಿಬಿಡುತ್ತೆ. ಒಂದು ಇಲ್ಲಿದೆ ಫ್ರೆಂಡ್ಸ್. ಇದನ್ನು ನಾವೀಗ ಮೇಲೆ ತಗೊಂಡು ಡೈರೆಕ್ಟ್ ಫುಲ್ ಮೇಲೆ ತಗೊಂಡೋದ್ರೆ ಈಗ ನೋಡಿ ಮಾಡಿಟ್ಟಿದ್ದು ಹಾಳಾಗುತ್ತೆ. ನಾವು ಯಾವತ್ತೂ ಕೂಡ ಮಾಡಿಟ್ಟಿದ್ದು ಹಾಳಾಗಬಾರ್ದು. ಅದಕ್ಕೋಸ್ಕರ ನಾವು ಆಗಿದ್ದ ಕಡೆ ತಿರ್ಸ್ಕೊಂಬಿಟ್ಟು ಮೇಲೆ ಎತ್ತಿದ್ರೆ ನೋಡಿ ಆಯಿತು. ಅಲ್ಲಿಗೆ ನಮ್ಮದು ಪ್ಲಸ್ ಫುಲ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾವು ಎಲ್ಲೋ ಕಡೆ ಇದೆಯಲ್ಲ, ಎಲ್ಲೋ ಗ್ರೀನ್ ಇದೆ. ಎಲ್ಲೋ ಗ್ರೀನ್ ಹತ್ರ ಮಿಡಲ್ ತಗೊಂಡೋಗ್ಬೇಕು. ನೋಡಿ, ಗ್ರೀನ್ ಮಿಡಲ್ ಹತ್ರ ತಗೊಂಡೋದ್ವಿ. ಇದನ್ನು 2 ಸತಿ ಕೆಳಗೆ ಮಾಡಬೇಕು. 1 2 ಆಯಿತು, ಕೆಳಗಾದ್ವಿ. ಇವಾಗ ಬ್ಲೂ ಉಳಿತು. ಬ್ಲೂನ ಅಷ್ಟೇ ಫ್ರೆಂಡ್ಸ್, ಬ್ಲೂ ಜೊತೆಗೆ ಮ್ಯಾಚ್ ಮಾಡಬೇಕು. ಬ್ಲೂ ಜೊತೆ ಮ್ಯಾಚ್ ಮಾಡಿ 1 2 2 ಸತಿ ಕೆಳಗೆ ಮಾಡಿ ಫ್ರೆಂಡ್ಸ್. ಅದಾದ ನಂತರ ರೆಡ್ ಉಳಿಯುತ್ತೆ. ರೆಡ್ನು ಅದೇ ಥರ ರೆಡ್ ಮ್ಯಾಚ್ ಮಾಡಿಬಿಟ್ಟು 2 ಸತಿ ಕೆಳಗೆ ಮಾಡಿ ಫ್ರೆಂಡ್ಸ್. ಇನ್ನೊಂದು ಕಲರ್ ಉಳಿದಿದೆ ಫ್ರೆಂಡ್ಸ್, ಅದು ಆರೆಂಜಿಗೆ ಮ್ಯಾಚ್ ಮಾಡಿಬಿಟ್ಟು 2 ಸತಿ ಕೆಳಗೆ ಮಾಡಿ. ಅಲ್ಲಿಗೆ ನೋಡಿ, ನಿಮ್ಮದು ವೈಟ್ ಪ್ಲಸ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಾವು ಕಾರ್ನ್ ಸೆಟ್ ಮಾಡಬೇಕು. ಕಾರ್ನ್ ಸೆಟ್ ಮಾಡೋದೇನು ತುಂಬ ಕಷ್ಟ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ನೀವು ಅರ್ಥ ಮಾಡಿಕೊಂಡ್ರೆ ಆರಾಮಾಗಿ ನೀವು ಕಾರ್ನ ಸೆಟ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಆರಾಮಾಗಿ ಕಾರ್ನ್ ಸೆಟ್ ಮಾಡೋದು ಹೇಳ್ಕೊಡ್ತೇನೆ. ನೋಡಿ, ಈಗ ನಾವು ಅಲ್ಲಿ ಅಲ್ಲ, ಯಾವುದು ಆರೆಂಜ್ ಬ್ಲೂ ವೈಟ್ ನೋಡಿ, ಆರೆಂಜ್ ಬ್ಲೂ ವೈಟ್ ಸಿಕ್ತು ನೋಡಿ ಫ್ರೆಂಡ್ಸ್. ಇದನ್ನು ಆರೆಂಜ್ ಬ್ಲೂ ವೈಟ್ ಮಿಡಲ್ ತಗೊಂಡು ಹೋಗ್ಬೇಕು. ನೋಡಿ, ಆರೆಂಜ್ ಅಲ್ಲೇ ಇದೆ ನೋಡಿ, ಬ್ಲೂ ವೈಟ್ ಮೇಲಿದೆ. ಅಲ್ಲಿಗೆ ನಾವು ಏನು ಮಾಡಬೇಕು, ಅದು ಕೆಳಗೆ ಮುಖ ಆಗಿದೆ. ಕೆಳಮುಖ ನಾವು ಮೇಲ್ಮುಖ ತಗೊಂಬರ್ಬೇಕು. ಅಂದರೆ 1 ಸತಿ ಕೆಳಗೆ ಮಾಡಿ 2 ಸತಿ ಆಪೋಸಿಟ್ ತಿರ್ಸ್ಬೇಕಾಗುತ್ತೆ. ಅದನ್ನು ನಾವೇನು ಮಾಡಬೇಕು ನೋಡಿ, ಅದ್ರ ಹತ್ರ ನೋಡಿ, ಬ್ಲೂ ಆರೆಂಜ್ ವೈಟ್ ಇದ್ರ ಆಪೋಸಿಟ್ ಬಂದುಬಿಟ್ಟು ಈ ಕಡೆ ಫ್ರೆಂಡ್ಸ್. ಅದ್ರ ಆಪೋಸಿಟ್ ತಗೊಂಡು ಹೋಗ್ಬಿಟ್ಟು ವೈಟನ್ನು ಕೆಳಗೆ ಮಾಡಿ, ವೈಟನ್ನು ದೂರ ಇಟ್ಟಿದ್ವಲ್ಲ ಆಪೋಸಿಟ್ಟು, ಅದನ್ನು ಜಾಯಿಂಟ್ ಮಾಡಿ ಮೇಲ್ ಮಾಡಿ. ಅವಾಗ ಆಯಿತು ನೋಡಿ ಫ್ರೆಂಡ್ಸ್. ನೋಡಿ, ಬ್ಲೂ ಆರೆಂಜ್ ವೈಟ್ ಮ್ಯಾಚ್ ಆಯಿತು. ಇವಾಗ ನೋಡಿ, ರೆಡ್ ಗ್ರೀನ್ ವೈಟ್ ಮಿಡಲ್ ಹತ್ರ ತಗೊಂಡೋಗಿ. ರೆಡ್ ಗ್ರೀನ್ ವೈಟ್ ನೋಡಿ, ರೆಡ್ ಗ್ರೀನ್ ವೈಟ್ ಮಿಡಲ್ ಹತ್ರ ತಗೊಂಬಂದ್ವಿ. ಇದು ಸೇಮ್ ಟ್ರಿಕ್ ಫ್ರೆಂಡ್ಸ್. ಮುಖ ಕೆಳಗೆ ಹೋಗಿದೆ, ವೈಟ್ ಮುಖ ಮೇಲೆ ತರಬೇಕು ಅಂದರೆ ಕೆಳಗೆ ಮಾಡಿ 2 ಸತಿ ಆಪೋಸಿಟ್ ಹೆಂಗೆ ಬೇಕಾದ್ರೂ ತಿರ್ಸ್ಬೋದು. ಇದು ನೋಡಿ, ರೆಡ್ ಗ್ರೀನ್ ವೈಟ್ ಹತ್ರ ತಂದ್ವಿ. ಇದ್ರ ಆಪೋಸಿಟ್ ಬಂದುಬಿಟ್ಟು ಲೆಫ್ಟ್ ಸೈಡ್ ತಗೊಂಡೋಗಿ ವೈಟನ್ನು ಕೆಳಗೆ ಮಾಡಿ ಆಪೋಸಿಟ್ ತಗೊಂಡೋಗಿದ್ದು ಅಲ್ಲೇ ತಗೊಂಬಂದರೆ ನಿಮ್ಮದು ಅಲ್ಲಿ ಜಾಯಿಂಟ್ ಆಗಿಬಿಡುತ್ತೆ. ಅದಾದ ನಂತರ ನಿಮಗೆ ನೋಡಿ, ಇಲ್ಲಿ ಗ್ರೀನ್ ಆರೆಂಜ್ ವೈಟ್ ಅದ್ರ ಮಿಡಲ್ ಹತ್ರ ತಗೊಂಬರ್ಬೇಕು. ಇದೇನು ನಾವೀಗ ಕೆಳಗೆ ಮಾಡಿ 2 ಸತಿ ತಿರ್ಸೋದು ಬೇಡ. ಯಾಕೆ ಅಂತ ಹೇಳಿದರೆ, ಅದು ನೋಡಿ ವೈಟ್ ಮೇಲ್ಮುಖವಾಗೇ ಇದೆ. ಕೆಳಮುಖ ಆಗಿದ್ದರೆ ಮಾತ್ರ ನಾವು ವೈಟನ್ನು 2 ಸತಿ ತಿರ್ಸ್ಬೇಕಾಗುತ್ತೆ. ಅದೇ ಆಪೋಸಿಟ್ಟು ನಾವು ವೈಟ್ ತಗೊಂಡೋಗಿ ಜಾಯಿಂಟ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ, ಲಾಸ್ಟ್ ಒಂದು ಉಳಿದ್ಬಿಟ್ಟಿದೆ. ಬ್ಲೂ ಆರೆಂಜ್ ಅಲ್ಲ ರೆಡ್ ಅಲ್ಲೇ ಇದೆ, ಅದೇ ಜಾಗದಲ್ಲೇ ಇದ್ದಾಗ ನೀವು ಏನೂ ಮಾಡೋದು ಬೇಕಾಗಿಲ್ಲ. ಅದು ಕೆಳಮುಖವಾಗಿತ್ತು. ಕೆಳಮುಖಾದಾಗ ನಾನು ಏನು ಟ್ರಿಕ್ ಹೇಳಿದ್ದೆ ಫ್ರೆಂಡ್ಸ್, ನಾವು ಕೆಳಮುಖಾದಾಗ ತಂದುಬಿಟ್ಟು ಡಬಲ್ ಸೈಡು ತಿರ್ಸ್ಬೇಕು ಅಂತ ಹೇಳಿದ್ದೆ. ಅವಾಗ ನೋಡಿ, ನಾವು ಇದನ್ನು ಆಪೋಸಿಟ್ ತಗೊಂಡೋಗಿ ವೈಟನ್ನು ಕೆಳಗೆ ಮಾಡಿ ಜಾಯಿಂಟ್ ಮಾಡಬೇಕು ಫ್ರೆಂಡ್ಸ್. ಜಾಯಿಂಟ್ ಮಾಡಿ ನೋಡಿ, ಇವಾಗ ರೆಡ್ ವೈಟ್ ಬ್ಲೂ ಆಯಿತಾ. ಇದ್ರದ್ದು ಆಪೋಸಿಟ್ ಯಾವ ಕಡೆ ಫ್ರೆಂಡ್ಸ್? ಲೆಫ್ಟ್ ಸೈಡ್ ತಗೊಂಡೋಗ್ಬಿಟ್ಟು ವೈಟನ್ನು ಕೆಳಗೆ ಮಾಡಿ ಆಪೋಸಿಟ್ ಇಟ್ಟಿದ್ದನ್ನು ವಾಪಸ್ ತಂದರೆ ನಮ್ದು ಅಲ್ಲಿಗೆ ಫಸ್ಟ್ ಲೇಯರ್ ಕಂಪ್ಲೀಟ್. ನೋಡಿ ಫ್ರೆಂಡ್ಸ್, ಫಸ್ಟ್ ಲೇಯರ್ ಫುಲ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಎಲ್ಲ ಸ್ಪೀಡ್ ಆಗಿದ್ದರೆ ಕಮೆಂಟಲ್ಲಿ
ಕಲಿಸಿ ಫ್ರೆಂಡ್ಸ್, ನೀಟಾಗಿ ಹೇಳ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.